ಸರ್ ಇದು ಝೆನ್ ಪಾರ್ಕ್ ಅಂತ ನಾಗರಬಾವಿಲಿ ಸರ್. ಇದು ನಾಗರಬಾವಿ ನೆಲ ಇಲ್ಲ, ಅಲ್ಲಿ ಓಡಾಡಿರೋರಿಗೆ ಅರ್ಥ ಆಗುತ್ತೆ ಸರ್. ಇದು ರಷ್ಯಾದಿಂದ ಬಂದಿದ್ರು ಸರ್. ಇಲ್ಲಿ ಎಷ್ಟು ದೇಶಕ್ಕೆ ಅವ್ರು ಮಾರ್ಕೊಂಡಿದ್ದಾರೆ ಅಂದ್ರೆ ಆ ವಿಡಿಯೋನ ಅಂತ ನೋಡಿ. ರಷ್ಯಾದಿಂದಾನೇ ಬಂದು ನಂಗೆ ಇಂಟರ್ವ್ಯೂ ಮಾಡಿರೋದು. ಇಲ್ಲಿ ಎಲ್ಲರೂ ಓದಕ್ ಅರ್ಥ ಆಗ್ತಿದೆ. ಇದು ಚಾನಲ್, ಇದು ಭಾಷೆ. ಇಲ್ಲಿ ಭಾಷೆ ಏನ್ ಹಾಕಿದ್ದಾರೆ ಸರ್? ಯಾವ ಭಾಷೆ ಸರ್? ವೆಂಟಮೆನಿಸ್. ಇದು ಚಾನಲ್, ಇದು ಭಾಷೆ ಸರ್. ಈಗ ನೆಕ್ಸ್ಟ್ ಹೋಗ್ತಾ ಇದೀನಿ ಸರ್. ಸರ್ ಇಲ್ಲಿ ಕ್ಯಾಡಬಾಂಬ್ಸ್ ವಕಾಮಿ, ಅಲ್ಲಿ ನಾಯಿ ಇತ್ತು, ಇಲ್ಲಿ ವರ್ಡಿಂಗ್ ಯಾಕಂದ್ರೆ ಫೋಟೋ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಾಯಿ ಹೆಸರು ಇದೆ ನೋಡಿ ಸರ್. ಆಮೇಲೆ ಓದಕ್ ಆಗ್ತಾ ಇಲ್ಲ, ಇದು ಫಾರಿನ್ ಭಾಷೆ. ಇದು ಚಾನಲ್ ಸರ್. ಇದು ಯಾವ ದೇಶ ಸರ್? ಸ್ಪ್ಯಾನಿಷ್ ಸರ್. ಇದು ಇಂಟರ್ನ್ಯಾಷನಲ್, ಯಾಕಂದ್ರೆ ಮಿಲಿಯನ್ ಅಂತಿದೆ, ದೇಶ ಹಾಕಿಲ್ಲ. ಒಟ್ನಲ್ಲಿ ಇಂಟರ್ನ್ಯಾಷನಲ್ ಅಂತ ಹಾಕಿದ್ರೆ ಇಲ್ಲಿ ಓದಕ್ ಆಗ್ತಾ ಇಲ್ಲ. ಇಲ್ಲ ಸರ್, ಒಂದ್ ಸೆಕೆಂಡ್ ಸ್ಪೀಡಾಗಿ ಹೋಗ್ತೀನಿ, ಟೈಮ್ ಇಲ್ಲ ಅಂದ್ರೆ. ಯಾಕಂದ್ರೆ ನನಗೆ ಹೇಳಿದ್ದು ನಮ್ಗೆ ಇದ್ ಮಾಡಕ್ಕಾಗಲ್ಲ. ಅದಕ್ಕೆ ಒಂದೊಂದು ಝೂಮ್ ಮಾಡಿ ಬರೀ ದೇಶ ತೋರಿಸ್ತೀನಿ ಸರ್. ಚಾನಲ್ಗಳು ನೋಡ್ಕೋಬಿಡಿ. ಈ ತರ ಯಾರ್ದಾರು ಸರ್, ನಾನು ಋತಿಕ್ ರೋಷನ್, ಶಾರುಖ್ ಖಾನ್ಗೂ ಚಾಲೆಂಜ್ ಮಾಡ್ತೀನಿ ಸರ್. ಅವ್ರದ್ದು ಇಷ್ಟು ಚಾನಲ್ ಅಲ್ಲಿ ಬಂದಿರಲ್ಲ, ಯಾರ್ದು ಬಂದಿರಲ್ಲ ಸರ್. ಯಾರ್ದು ಒಂದು ಮೂವಿದು ಒಂದು ವಿಷಯ 125 ದೇಶದಲ್ಲಿ 5,000 ನ್ಯೂಸ್ ಚಾನಲ್ ಅಲ್ಲಿ ಬಂದಿರಕ್ ಚಾನ್ಸೇ ಇಲ್ಲ ಸರ್. ಸುಮ್ನಿರಿ ಸರ್, ಬಾಡಿಗೆನ ಆಯ್ತು ಬಿಲ್ಡಪ್ ಕೊಡ್ತಾರೆ ಸತೀಶ್ ಅವರು ಅಂತೇಳಿ ಹೊರಗಡೆ ಮಾತಾಡ್ತಾರೆ. ಡಾಕ್ ಟ್ರೈನರ್ ಫಾರಿನ್ ಹೋಗ್ಬಿಟ್ಟು ಒಂದ್ ಸೆಲ್ಫಿ ಓಡಿಸ್ಕೊಂಡ್ಬಿಟ್ಟು ರೈಲ್ವೆ ಇಲಾಖೆಯಲ್ಲಿ ಕೆಲಸ ತಗೊಂಡಿರ್ತಾನೆ ಸರ್. ನನಗೂ ಅವನಿಗೂ ದುಶ್ಮನಿ ಸರ್. ಅವನ್ ಕೆಲಸ ತೆಗಿಸ್ತೀನಿ ಸರ್, ಅವನು ಬೋಗಸ್ ಮಾಡಿ ಕೆಲಸ ತಗೊಂಡಿದ್ದಾನೆ ಅಂತ. ಅವ್ರು ಹೋಗಿ BTO ಅವ್ರಿಗೆ ಹೇಳ್ತಾರೆ ಸರ್. ಬರೀ BTO ಅವ್ರು ಒಬ್ರೇನೇ ಮಾತಾಡಿದ್ದು ಸರ್, ಮಿಕ್ದವ್ರು ಯಾಕೆ ಮಾತಾಡಿಲ್ಲ ಸರ್? ಸರ್ ಈಗ ಬಾಡಿಗೆ ನಾಯಿ ತಗೊಂಬಂದ್ರು ಅಂತ ಹೇಳಿದ್ರಲ್ಲ ಸರ್, 25,000 ಸಂಬಳ ಸರ್ ಅವನಿಗೆ, ಮನೆ 15,000 ಬಾಡಿಗೆ ಕಟ್ತಾನೆ. 10,000ದಲ್ಲಿ ಗಂಡ ಹೆಂಡತಿ ಇರಬೇಕು ಸರ್. ಅವ್ರಿಗೆ ಆ ನಾಯಿ ತಗೊಳಕ್ ಆಗುತ್ತಾ ಸರ್? ಅವ್ರು ಮಾತಾಡಿದ್ರು, ನಾನು ಹೇಳದ್ನಾ ಇಲ್ಲ ಇಡಿ ಆಫೀಸರ್ ಹೇಳಿದ್ರ, ಇನ್ನೊಬ್ಬ ಹೇಳಿದ್ರ? ಈಗ ಇಡಿ ರೈಟ್ ಆಯ್ತು ಸರ್, ಬರೀ ಬಿಲ್ಡಿಂಗ್ ತೋರ್ಸಿದ್ರು, ನಾನು ಇಟ್ಕೊಂಡೋಗೋದ್ ತೋರ್ಸಿದ್ರ, ಕೇಸ್ ಆಗಿದ್ ತೋರ್ಸಿದ್ರ, ಜೈಲ್ಗೆ ಹಾಕಿದ್ ತೋರ್ಸಿದ್ರ, ಏನ್ ತೋರ್ಸಿದ್ರು ಸರ್? 1.5 ಅವರ್ಗೆ ಸಾಲ್ವ್ ಸರ್. ಮುಗಿದ 4-5 ತಿಂಗಳಾಗಿಲ್ಲ, 100 ಕೋಟಿ ವರ್ತ್ ಅಂತ ಇನ್ನೊಂದು ನಾಯಿ. ಅದು ಎಲ್ಲ ಪೊಲೀಸ್ ಇಲಾಖೆಯವ್ರ ಮುಂದೆ, IGP ಇವ್ರ ಮುಂದೆ, ಆರ್ ಅಶೋಕ್ ಮುಂದೆ, ಎಲ್ಲಾರ ಮುಂದೆ ಫಂಕ್ಷನ್ ಅಲ್ಲಿ ಲಾಂಚ್ ಮಾಡಿದೆ ಸರ್. ಆ ಭಯ ಇದ್ದಿದ್ರೆ ನಾನು ಮಾಡ್ತಿದ್ನ ಸರ್. ನಾಯಿ ವಿಷಯನೇ ಎತ್ತುತ್ತಾ ಇರ್ಲಿಲ್ಲ ಸರ್. ಇದು ನಂದು. ನಾವು ಒಬ್ಬ ಸೆಲೆಬ್ರಿಟಿ ಚೂರು ತೋರಿಸ್ಬಿಡ್ತೀನಿ, ಗೊತ್ತಾಯ್ತು ಸಾಕು. ನಾನು ಹೇಳ್ತೀನಿ, ಇಲ್ಲಿ ಕೇಳಿ. ಒಬ್ಬ ವ್ಯಕ್ತಿ ಹತ್ರ ಚಿನ್ನ ಕದಿಬಹುದು, ಬೆಳ್ಳಿ ಕದಿಬಹುದು, ಹಣ ಕದಿಬಹುದು. ನಿಮ್ಮ ಹತ್ರ ಚಡ್ಡಿನೇ ಕದ್ಬಿಟ್ಟಿದಾರಲ್ಲ ಸರ್? ಸರ್ ಚಡ್ಡಿ ಅಲ್ಲ ಸರ್, ಒಂದು ಮೊರಾಕನ್ ಆಯಿಲ್ ಅಂತ ಏರ್ ಸಿರಮ್ ಸರ್, 4,000 ಚಿಲ್ಲರೆ ಸರ್. ಆಮೇಲೆ ಒಂದು ಶಾಂಪೂ ದೊಡ್ಡದು. ಆಮೇಲೆ ನನ್ನ ಮಗಂದು ಸರ್, ನಾನು ಆ ತರದ್ ಹಾಕೋದೇ ಇಲ್ಲ. ಸ್ಲೀವ್ಲೆಸ್ ಒಂದು ಹಿಂದೆ ಕ್ಯಾಪ್ ಬರೋಂಥದ್ದು ನಾನು ಯೂಸೇ ಮಾಡಲ್ಲ. ಅಲ್ಲಿ ಏನಾದ್ರು ಸ್ವಿಮ್ಮಿಂಗ್ ಬೇಕಾಗತ್ತೆ ಅಂತ ತಗೊಂಡೋಗಿದೆ ಸರ್, ಬ್ಲಾಕ್ ಕಲರ್ದು. ಆ ಡ್ರೆಸ್ಸು ಇಲ್ಲ ಸರ್, ಅದು ಹೊಸದು. ಅದು ಬಿಟ್ಟು ಇನ್ನ ಒಂದು ಟ್ರ್ಯಾಕ್ ಪ್ಯಾಂಟ್ 2 ಇಲ್ಲ ಸರ್. ಆಮೇಲೆ ಖರ್ಚಿಪ್ಗಳಂತೂ ಒಂದು 8 ಇಲ್ಲ ಸರ್. ಎಲ್ಲ ವಿತ್ ಪ್ರೂಫ್ ತೋರಿಸ್ತೀನಿ ಸರ್. ನನಗೆ ಸಸ್ಪೆಕ್ಟ್ ಅಂದ್ರೆ ಸತೀಶ್ ಅವ್ರು ಏನೇ ಮಾಡಿದ್ರು ಪ್ರೂಫ್ ಇಟ್ಕೊಂಡೆ ಮಾಡ್ತಾರೆ. ಪ್ರೂಫ್ ಸರ್. ಇವಾಗ ಇನ್ನೊಂದು ಅವಾಲೆ ಬಟ್ಟೆದು ಹೇಳೋದು ಮರ್ತ್ಬಿಟ್ಟೆ ನಿಮ್ಗೆ, ಅದು ಸ್ಟಾಪ್ ಆಗೋಯ್ತು. ಅವಾಲೆ ಸ್ಟಾರ್ಟಿಂಗ್ ಒಂದು ಫ್ಲೋ ಅಲ್ಲಿ ಹೋಗ್ಬೇಕಿತ್ತು, ಅಲ್ಲಿವರೆಗೂ ಹೋಗ್ಬೇಕಿತ್ತು, ಹೋಗ್ಲಿಲ್ಲ. ಬರೀ ಅದು ನನಗೆ ವ್ಯಾಲ್ಯೂ ಕೊಡಲ್ಲ ಅನ್ನೋವರೆಗೂ ಹೋಯ್ತು. ಇವಾಗ ಇನ್ನೊಂದು ದಿವಸ ಸರ್, ಎಲ್ಲಾರು ಬಂದು ನನಗೆ ಬಟ್ಟೆ ಇಸ್ಕೊಳ್ತಾ ಇರ್ತಾರೆ ಸರ್. ಅದ್ರ ಚಂದ್ರಪ್ರಭಾ ಒಂದು 5 ಬಟ್ಟೆವರೆಗೂ ಇಸ್ಕೊಳ್ತಾರೆ ಸರ್. ಇವಾಗ ನಾನು ತಗೊಂಡೋಗಿರೋದು ಇಷ್ಟ ಅಂತ ಅನ್ಕೊಳ್ಳಿ, ಅದ್ರಲ್ಲಿ ಇಷ್ಟು ಇವರೇ ಹಾಕ್ಬಿಟ್ರೆ ನೆಕ್ಸ್ಟ್ ನಾನು ಹಾಕೊಂಡ್ರೆ ಅವ್ರದ್ದು ಇಸ್ಕೊಂಡು ಹಾಕೊಂಡ್ರೆ, ಯಾಕಂದ್ರೆ ಇಸ್ಕೊಳ್ಳೋದು ತೋರ್ಸಿಲ್ದೇ ಇದ್ರೆ, ಬರೀ ಅವ್ರು ಹಾಕೊಳ್ಳೋದು ತೋರಿಸಿದ್ರೆ ಅವ್ನ ಬಟ್ಟೆ ಇವ್ನ ಹಾಕೊಂಡವ್ರೆ ಅಂತ ಅನ್ಕೊಳ್ತಾರೆ. ನಿಮ್ಮ ಬಟ್ಟೆ ಅವ್ರ ಬಟ್ಟೆ ನಾನು ಯೂಸ್ ಮಾಡ್ತೀನಿ ಅಂತ ಅನ್ಕೊಳ್ತಾರೆ. ಅದಕ್ಕೆ ಏನ್ ಮಾಡ್ತೀನಿ, ಒಂದು ಲೆವೆಲ್ ವರ್ಗೂ ಕೊಟ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತೀನಿ, ಇವತ್ತಿಂದ ನಿಮ್ಮ ಅಪ್ಪ ಅಲ್ಲ ನಿಮ್ಮ ತಾತ ಹೇಳುದು ನಾನು ಕೊಡಲ್ಲ ಅಂತ ಮಾಡ್ಬಿಡ್ತೀನಿ. ಚಂದ್ರಪ್ರಭಾ ಅವ್ರಿಗೆ ಅಂದ್ರೆ ಕಾಕ್ರೋಚ್ ಒಂದೇ ಒಂದು ಇಸ್ಕೊಂಡಿರ್ತಾರೆ, ಅವ್ರು ತಪ್ಪಿಲ್ಲ, ಯಾಕಂದ್ರೆ ಅವ್ರು ಒಂದಿನ ಅಷ್ಟೇ. ಇವ್ರು ಅದನ್ನೇ ಅಡಿಕ್ಟ್ ಮಾಡ್ಕೊಂಡು ಈ ಕಡಿ ಕುಡಿ ಕುಡಿ ಅಂತ ದಿನ ಗೋಳಿಕೊಳ್ಳೋರು. ಮನೆಯಿಂದ ಬಟ್ಟೆನೂ ತರ್ಸ್ಕೊಳ್ತಾ ಇರ್ಲಿಲ್ಲ ಇಬ್ರುನು. ಇಲ್ಲಿಯವರು ಇವ್ರು ಬಟ್ಟೆನೇ ತರ್ಸ್ಕೊಂತಿರ್ಲಿಲ್ಲ, ಅಲ್ಲಿರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದ್ ಕೊಡು ದಿನ ಒಬ್ಬೊಬ್ರು ಕೇಳಿ ಹಾಕ್ಸ್ಕೊಳ್ಳೋರು. ಅದೇನಾಗೋಯ್ತು, ಒಂದಿನ ಸ್ಟ್ರಿಕ್ಟ್ ಆಗಿ ಬೈದ್ ಬಿಡ್ತೀನಿ. ಇನ್ನು ಮೇಲ್ ಏನೇ ತಲೆ ಕೆಟ್ಟರು ನಾನು, ನೀವು ಎಷ್ಟೇ ಕೈ ಕಾಲು ಹಿಡಿದ್ರು ನಾನು ಕೊಡಲ್ಲ, ಬಿಲ್ಕುಲ್ ಕೊಡಲ್ಲ ಅಂತ ಅನ್ಬಿಡ್ತೀನಿ. ಅದನ್ನ ಹುಡುಗಿರ್ ಕೇಳಿಸ್ಕೊಂಡಿರಲ್ಲ, ಇಲ್ಲ ಕೇಳಿಸ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. ನಾನು ಮಾತಾಡ್ಬೇಕಾದ್ರೆ ಹಿಂದೆ ಯಾರು ಅಕ್ಕಪಕ್ಕ ಇದ್ರು ನೋಡಿರಲ್ಲ. ಆದ್ರೆ ರೂಮಲ್ಲಿ ಮೋಸ್ಟ್ಲಿ ನಾನು ಅವನೇ ಮಾತ್ರ ಇದ್ವಿ ಅಂತ ಅನ್ಕೊಳ್ತೀನಿ. ಅವತ್ತಿನ ರಾತ್ರಿನೇ ಸ್ಪಂದನ, ಆಮೇಲೆ ರಾಶಿಕಾ, ಆಮೇಲೆ ಆಶ್ 3 ಜನ ಏನ್ ಮಾಡ್ತಾರೆ, 3 ಜನ ಸೇರ್ಕೊಂಡು ಸತೀಶ್ ಅವರೇ ನನಗ್ ಕೊಡಲ್ವಾ, ಅವ್ರಿಗೆ ಕೊಟ್ರಿ, ನನ್ಗೊಂದ್ ಕೊಡಿ ಅಂತ ನುಲ್ಕೊಂಡ್ ಕೇಳ್ತಾರೆ. 3 ಜನ ನುಲ್ಕೊಂಡ್ ಕೇಳ್ತಾರೆ. ನಾನೇನ್ ಮಾಡ್ಬಿಡ್ತೀನಿ, ರೀ ಕೊಡಲ್ಲ, ನಾನು ಇವಾಗ ಶಬ್ದ ಮಾಡ್ಬಿಡ್ತೀನಿ, ಯಾರು ಹೇಳಿದ್ರು ನಾನು ಕೊಡಲ್ಲ ಅಂತ. ನಾವು ಹುಡುಗಿರು ನಮ್ಗೆ ಕೊಡಲ್ವಾ ಅಂತಾರೆ. ನೀವು ಹುಡುಗಿರ್ಗೂ ಕೊಡಲ್ಲ, ಯಾರಿಗೂ ಕೊಡಲ್ಲ ಅಂದ್ರೆ, ಏನ್ ನಾವು ಇಷ್ಟು ಪ್ರೀತಿಯಿಂದ ಕೇಳಿದ್ವಿ ನಮಗೂ ಕೊಡಲ್ವಾ ಅಂದ್ರೆ, ರೀ ನಿಮ್ಗೆ ಕೊಟ್ರೆ ಜೋಲ್ಪುರ್ಕ ಅಂತಾರೆ, ನಾನು ಕೊಡಲ್ಲ ಅಂತ ಅನ್ಬಿಡ್ತೀನಿ.
ಅದನ್ನ ಹೇಳ್ತೀನಿ, ಆಚೆ ತೋರಿಸಿಲ್ಲ ಅಂದ್ರೆ ನಾನ್ ಕೊಟ್ಬಿಟ್ರೆ ಹುಡುಗಿರಿಗೆ, ಈಗ ಹುಡುಗರು ಕೊಡಲ್ಲ ಅನ್ಬಿಟ್ಟು ಈಗ ಹುಡುಗಿರ್ ಕೊಟ್ಬಿಟ್ಟ ಅಂದ್ರೆ ಜೋಲ್ಪುರ್ಕ ಅನ್ನಲ್ವಾ ಸರ್ ಜನ. ಅದನ್ನ ಹೇಳ್ತೀನಿ, ಅಂದ್ರೆ ನಾನ್ ಕೊಡಲ್ಲ, ನೀವಲ್ಲ ನಿಮ್ ತಾತ, ನೀ ಇಂಟರ್ನ್ಯಾಷನಲ್ ಫಿಗರ್ ಬಂದ್ರು ಕೊಡಲ್ಲ ಅನ್ನೋ ಮೀನಿಂಗ್ ಅಲ್ಲಿ ಜೋಲ್ಪುರ್ಕ ಅಂತ ಅನ್ಕೊಳ್ತಾರ ಜನ. ನಾನು ಕೊಡಲ್ಲ, ಯಾಕಂದ್ರೆ ಅದೇನಾರ ರಿಲೇ ಆಗಿದ್ರೆ ಹಿಂಗ ಇದ್ಬಿಟ್ಟು ನಾನು ಕೊಡಲ್ಲ ಅಂತ ಬಿಲ್ಕುಲ್ ಆಗಿ ಹೇಳ್ಬಿಡ್ತೀನಿ. ಅದೇನಾಗುತ್ತೆ, ಟೀಮ್ ಅವ್ರಿಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ, ಯಾಕಂದ್ರೆ ಅದು ರಿಲೇ ಮಾಡಿಲ್ಲ. ಅದಕ್ಕೇನಾಗುತ್ತೆ, ಸಾಟರ್ಡೆ ಸಂಡೇ ಸುದೀಪ್ ಸರ್ ಬರ್ತಾರೆ, ಬಂದ್ಬಿಟ್ಟು ಕೇಳ್ತಾರೆ, ಸ್ಪಂದನ ಅವರೇ ಸತೀಶ್ ಅವ್ರದ್ದು ಬಟ್ಟೆ ಕೇಳಿದ್ರಲ್ಲ ಕೊಟ್ರಾ ಅಂತ. ಇಲ್ಲ ಸರ್ ಕೊಡ್ಲಿಲ್ಲ ಅಂತ ಇವಳು ಹೇಳ್ತಾಳೆ. ಅದು ಬಂದಿದೆ, ಅದು ರಿಲೇ ಆಗಿದೆ, ಆದ್ರೆ ಹಿಂದಿನ ರಿಲೇ ಆಗಿಲ್ಲ. ಅದಕ್ಕೆ ಲಿಂಕ್ ಹೇಳ್ತಾರೆ, ಅಂದ್ರೆ ಹೆಂಗೆ ಏನಕ್ಕೆ ಬಟ್ಟೆ ಕೇಳಿದ್ರು ಸತೀಶ್ ಅವ್ರದ್ದು ಎತ್ಕೋಬಾ ಅಂತ ಹೇಳಿದ್ರು ಅಂತ. ಯಾಕಂದ್ರೆ ಅದು ಒಳಗ್ ನಡೆದವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅದು ಬಿಟ್ಟಿಲ್ದೇ ಇರೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ ಏನಕ್ಕೆ ಬಟ್ಟೆ ಇಸ್ಕೊಟ್ರು ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಅಲ್ಲಿ ಇರುತ್ತೆ. ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ಆ ಸರ್ ಏನ್ ಹೇಳ್ತಾರೆ, ನಿಮ್ಗೆ ಯಾವ್ದು ಬೇಕು ಹೋಗಿ ಎತ್ಕೊ ಬನ್ನಿ ಅಂತ ಅಂತಾರೆ. ಅಂದ್ರೆ ನನ್ ಪರ್ಮಿಷನ್ ಕೇಳಿರಲ್ಲ, ಅಂದ್ರೆ ಕೊಡ್ಬೋದಾ ಕೊಡ್ಸ್ಲಾ ಅಂತ ಹೇಳಿರಲ್ಲ, ಏಕ್ದಮ್ ಅವ್ರೇನೆ ನಿನ್ಗೆ ಯಾವ್ದು ಇಷ್ಟ ಬೇಕು ಎತ್ಕೋಬಾ ಅಂತ ಹೇಳ್ತಾರೆ. ಇವಳೇನ್ ಮಾಡ್ತಾಳೆ, ಸೀದಾ ಹೋಗ್ಬಿಟ್ಟು ಇರೋದ್ರಲ್ಲಿ ಕಾಸ್ಟ್ಲಿ ಶರ್ಟ್, ಆಮೇಲೆ 1.5 ಲಕ್ಷದ ಬ್ಲೇಸರ್, ಡಿಸೈನರ್ ವೇರ್ ಬ್ಲೇಸರ್ 2 ಎತ್ಕೊ ಬಂದ್ಬಿಡ್ತಾಳೆ. ಅವ್ರು ಬಂದು ದುರಾಸೆ ಬೇಡಮ್ಮ, ನೀನ್ ಕೇಳಿದ್ ಒಂದ್ ಎತ್ಕೊಂಡು ಒಂದು ವಾಪಸ್ ಕೊಡು ಅಂತಾರೆ. ಒಂದ್ ಇಟ್ಕೊಂಡು ಒಂದು ವಾಪಸ್ ಕೊಡ್ತಾಳೆ, ನಾನು ಎತ್ತಿ ಸೈಡ್ಗೆ ಇಟ್ಕೊಳ್ತೀನಿ. ಇವಳೇನ್ ಮಾಡ್ತಾಳೆ, ಅದನ್ನ ಎತ್ತಿ ಹಿಂದೆ ಟೇಬಲ್ ಮೇಲೆ ಎಲ್ಲ ಇಟ್ಟಿರ್ತಾಳೆ. ಬೇಕಾದ್ರೆ ಅದೆಲ್ಲ ವಿತ್ ರಾ ಕ್ಯಾಮ್ರಾ ಇರುತ್ತಲ್ಲ ಸರ್, ಅದು ಎತ್ಸ್ಕೊಂಡು ಪ್ರೂಫ್ ಕೊಡ್ತೀನಿ ನಾನು. ಅದನ್ನೇನ್ ಮಾಡಿದಾಳೆ, ಅಲ್ಲಿ ಇಟ್ಬಿಟ್ಟು ಇವಳು ಎಲ್ಲ ಮುಗಿದ ಮೇಲೆ ಹಂಗೆ ಎಲ್ಲೋ ಆಚೆ ಹೊಟ್ಟೋಗಿದ್ದಾಳೆ. ಗಿಲ್ಲಿ ಕಾವ್ಯ ಸಾಕ್ಷಿ ಇದಕ್ಕೆ, ಯಾಕಂದ್ರೆ ಕಾವ್ಯ ಇನ್ನು ಜಂಟಿ ಇದ್ಲ ಅವಾಗ. ಗಿಲ್ಲಿ ಏನ್ ಮಾಡ್ದ, ಅದನ್ನ ಎತ್ಕೊಂಡು ಸೋಫಾ ಕೆಳಗಾಗ್ದ. ನಾನು ಸೋಫಾ ಕೆಳಗೆ ಕಸ ಗುಡಿಸಲ್ಲ. ಇವಾಗ ನೋಡಿ ಸರ್, ಇಲ್ಲೆಲ್ಲ ಗುಡಿಸ್ತೀರಾ, ಸಂದಿಲ್ ಕಸ ಗುಡಿಸ್ತೀರಾ ಸರ್, ಅಷ್ಟು ಧೂಳಿರುತ್ತೆ. ಇವನೇನ್ ಮಾಡ್ದ, ಹಿಂಗ್ ಎತ್ತಿ ನೋಡ್ದೆ ಅನ್ಬಿಟ್ಟು ಕೆಳಗ್ ಬಿಟ್ಟ, ಕಾಲಲ್ಲಿ ಹಿಂಗ್ ಒದ್ದ. ಅದು ಬ್ಲಾಕ್ ಶರ್ಟ್ ಸರ್, ಒಂದು ಧೂಳು ಏನ್ ಇದ್ರು ಎದ್ದಿ ಕಾಣಿಸುತ್ತೆ, ಅಂದ್ರೆ ಅದ್ರ ಮೇಲೆ ಎದ್ದಿ ಕಾಣಿಸುತ್ತೆ. ಅದೇನಾಯ್ತು, ಕಾಲಲ್ಲಿ ಒದ್ದ. ನಾನು ಒದ್ದಿದ್ದನ್ನ ನೋಡ್ದೆ, ಅದ್ರ ಒಳಗೊಟ್ಟೋಯ್ತದು. ಲೋಫರ್ ಅನ್ನೋ ತರ ಕೆಟ್ಟದಾಗಿ ಬೈದೆ ಸರ್, ಕೆಟ್ಟದಾದ್ರು ವ್ಯಾಲ್ಯೂ ಗೊತ್ತಾ ನಿನ್ಗೆ ಅನ್ಬಿಟ್ಟು ರ್ಯಾಶ್ ಆಗಿ ಬೈದ್ಬಿಟ್ಟು ಕೈ ಹಾಕ್ಬಿಟ್ಟು ಎತ್ಕೊಂಡು ಕೊಡುಬಿಟ್ಟು ತಿರ್ಗಾ ಮಡ್ಚ್ಬಿಟ್ಟು ಸ್ಪಂದನ ಅವರ ಹಾಸಿಗೆ ಮೇಲೆ ಇಟ್ಬಿಟ್ಟು ಬಂದೆ. ಅದೇನಾಗಿದೆ, ಅವಳದು ಮಂಚದ ಕೆಳಗೆ ಡ್ರಾಯರ್ ಇರುತ್ತೆ ಸರ್, ಡ್ರಾಯರ್ ಅಲ್ಲಿ ಫುಲ್ಲು ತುಂಬಿಟ್ಟಿದೆ ಬಟ್ಟೆ, ಅಂದ್ರೆ ಹಿಂಗ್ ಅದುಂಬಿಟ್ಟು ಇಡಬೇಕು. ಆಮೇಲೆ ಮೇಲೆ ಇಟ್ರೆ ಏನಾಗುತ್ತೆ ಸರ್, ಇವಾಗ ಇದು ಹಾಸಿಗೆ ಅನ್ಕೊಳ್ಳಿ, ಇದು ಡ್ರಾಯರ್ ಅನ್ಕೊಳ್ಳಿ, ಇವಾಗ ಇಲ್ಲಿ ಉಜ್ಜಿದ್ರೆ ಬಟ್ಟೆ ಸ್ಕ್ರಾಚ್ ಆಗಿ ಕಿತ್ಕೊಂಡ್ಬರುತ್ತೆ. ಅದರಲ್ಲಿ ಏನಂದ್ರೆ ಪಿನ್ ಹೊಡೆದಿದ್ದಾರೆ. ಪಿನ್ ಅಂದ್ರೆ ಅದ್ರ ಮೇಲೆ ಕೋಟಿಂಗ್ ಕೊಟ್ಟಿದ್ದಾರೆ ವೆಲ್ವೆಡ್ದು, ಅದಕ್ಕೆ ಪಿನ್ ಸ್ಟಾಪ್ಲರ್ ಇಂದ ಪಿನ್ ಹೊಡೆದಿದ್ದಾರೆ ಸರ್, ಅದೆಲ್ಲ ಎದ್ದು ಬಿಟ್ಟಿರುತ್ತೆ. ಇದೇನಾಗಿದೆ, ಫುಲ್ಲು ಟೈಟ್ ಆಗಿ ಹಿಂಗಿದೆ, ಒಂದು ಚೂರು ಜಾಗ ಇಲ್ದಂಗೆ ಅದ್ರಲ್ಲಿ ಅದುಂಬಿಟ್ಟು ಇಟ್ಟಿದ್ದಾಳೆ. ಅಂದ್ರೆ ಅವಳು ಇಟ್ಟಿದ್ದಾಳ, ಇನ್ಯಾರು ಇಟ್ಟರು ಗೊತ್ತಿಲ್ಲ, ನಂಗೆ ಯಾರು ಇಟ್ಟಿದ್ದಾರೆ ಗೊತ್ತಿಲ್ಲ. ಅದೇನಂದ್ರೆ ಇಷ್ಟು ಬಟ್ಟೆ ಆಚೆ ಇದೆ ಸರ್, ಅಂದ್ರೆ ಇಲ್ಲಿಂದ